ನಮಸ್ಕಾರ ಸ್ನೇಹಿತರೆ, ಯಾರು ಪಿಂಚಣಿಯನ್ನು ಪಡಿತಾ ಇದ್ರಿ, ಸೊ ಎಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್. ಇದೇ ಏಪ್ರಿಲ್ ತಿಂಗಳ ಪಿಂಚಣಿ ಇನ್ನೂ ಕೂಡ ಜಮಾ ಆಗಿಲ್ಲ ಅಂದರೆ ಈಗ ಪಿಂಚಣಿ ಹಣ ಕೂಡ ಹೆಚ್ಚಳ ಆಗ್ತಕ್ಕಂಥದ್ದು. ಸೊ ಹಾಗಾದರೆ ಯಾವ ಪಿಂಚಣಿದಾರರಿಗೆ ಹೆಚ್ಚಳ ಆಗ್ತಾ ಇದೆ, ಸೊ ಅಂದರೆ ಈಗ ಹಿರಿಯರು ಬೇರೆ ಇರ್ತೀರಿ, ಅಂಗವಿಕಲರು ಬೇರೆ ಇರ್ತೀರಿ, ವಿಧವಾ ಮಹಿಳೆಯರು ಬೇರೆ ಥರ ಪಿಂಚಣಿನ ಪಡಿತಾ ಇರ್ತೀರಿ. ಸೊ ಇದರಲ್ಲಿ ಯಾರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಮತ್ತು ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಇನ್ನೂ ಕೂಡ ಯಾಕೆ ಜಮಾ ಆಗ್ತಾ ಇಲ್ಲ, ಈ ಎಲ್ಲ ಮಾಹಿತಿಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಟೋಟಲಿ ಪಿಂಚಣಿಯನ್ನು ಪಡಿತಾ ಇರ್ತಕ್ಕಂಥವರು ಪ್ರತಿಯೊಬ್ಬರು ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಬಹಳ ಮುಖ್ಯವಾದ ಮಾಹಿತಿ ಆಗಿರುತ್ತೆ. ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಪಿಂಚಣಿ ಸರಿಯಾಗಿ ಜಮಾ ಆಗ್ತಾ ಹೋಗ್ಬೇಕಂದ್ರೆ ಅದಕ್ಕೂ ಕೂಡ ನಾನು ಸೊಲ್ಯೂಷನ್ ಕೊಡ್ತೀನಿ. ಅದಕ್ಕೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಡೈರೆಕ್ಟಾಗಿ ಟಾಪಿಕ್ಗೆ ಬಂದುಬಿಡ್ತೀವಿ. ವೀಕ್ಷಕರೇ, ಆಲ್ರೆಡಿ ಈಗ ಕೆಲವೊಂದಿಷ್ಟು ಫಲಾನುಭವಿಗಳು ಬಹಳಷ್ಟು ಜನ ಕಮೆಂಟ್ ಮಾಡಿದಿರಿ, ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಹೇಳಿಬಿಟ್ಟು. ಹೌದು ಸ್ನೇಹಿತರೆ, ಇಲ್ಲಿ ಪಿಂಚಣಿ ಹಣ ಗ್ಯಾರಂಟಿ ಯೋಜನೆಗಳು ಒಂದು ಜಾರಿ ಆದಮೇಲೆ, ಅದೇ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪಿಂಚಣಿ ಹಣ ಏನಾಗ್ತಾ ಇದೆ, ಒಂದಲ್ಲ ಒಂದು ದಿನ ತಡ ಆಗ್ತಾನೆ ಇದೆ. ಬರೀ ಒಂದಿನ ಅಲ್ಲ, ಪ್ರತಿ ತಿಂಗಳ ಪಿಂಚಣಿ ಪ್ರತಿ ತಿಂಗಳು 5ನೇ ತಾರೀಕು ಒಳಗಾಗಿ ಜಮಾ ಆಗಬೇಕನ್ನುವಂತಹ ರೂಲ್ಸ್ ಏನೋ ಇತ್ತು. ಆ ಒಂದು ರೂಲ್ಸನ್ನು ತೆಗೆದಾಕ್ಬಿಟ್ಟು ಈಗ ಸುಮಾರು 10ರಿಂದ 15 ತಾರೀಕು ಮತ್ತು 20ನೇ ತಾರೀಕುವರೆಗೂ ಕೂಡ ಪಿಂಚಣಿ ಹಣ ಜಮಾ ಮಾಡ್ತಾ ಇದ್ದಾರೆ. ಆ ಮಧ್ಯದಲ್ಲಿ ಒಂದೊಂದು ತಿಂಗಳದ ಗ್ಯಾಪ್ ಮಾಡೋದು ಮತ್ತು 2 ತಿಂಗಳದ ಗ್ಯಾಪ್ ಮಾಡೋದು, ಈ ರೀತಿಯೂ ಕೂಡ ಆಗಿದೆ. ಸೊ ಇದು ಕೂಡ ನೀವು ನೋಡಿರ್ತೀರಿ. ಹೌದು ಸ್ನೇಹಿತರೆ, ಬಹಳಷ್ಟು ಜನ ಕೇಳ್ತಕ್ಕಂಥದ್ದು ಇದೆ, ಆ ಪಿಂಚಣಿ ಯಾವಾಗ ಜಮಾ ಆಗತ್ತೆ ಸರ್ ಅಂತ ಹೇಳ್ಬಿಟ್ಟು. ನಾನು ಕೂಡ ಅದೇ ನಿಮಗೆ ಹೇಳ್ತಾ ಇದ್ದೀನಿ. ಈ ಒಂದು ಪಿಂಚಣಿ ಹಣ ಲೇಟ್ ಆಗ್ತಾ ಇರುವಂಥದ್ದು ಗ್ಯಾರಂಟಿ ಯೋಜನೆಗಳಿಗೋಸ್ಕರ. ಯಾಕಂದರೆ ಸರ್ಕಾರ ಗ್ಯಾರಂಟಿ ಯೋಜನೆಗಳಲ್ಲಿ ಕೂಡ ಹಣವನ್ನು ಮೀಸಲಿಡಬೇಕು, ಈ ಕಡೆ ಪಿಂಚಣಿ ಹಣ ಕೂಡ ಕೊಡ್ತಾ ಹೋಗ್ಬೇಕಂದ್ರೆ ಸರ್ಕಾರಕ್ಕೆ ಆರ್ಥಿಕ ಹೊರೆ ಬೀಳ್ತಾ ಇದೆ. ಇದಂತೂ ಒಂದು ಕಡೆ. ಆದರೆ ಇದರಿಂದ ಸಾಕಷ್ಟು ವಿರೋಧ ಪಕ್ಷದ ನಾಯಕರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಾಗಿ ಗ್ಯಾರಂಟಿಗಳನ್ನು ಕೊಡ್ಲಿಕ್ಕೆ ಆಗಲಿಲ್ಲಪ್ಪ ಅಂದರೆ ನಿಲ್ಲಿಸ್ಬಿಡಿ ಅಂತ ಹೇಳ್ಬಿಟ್ಟು ಮಹಿಳೆಯರು ಖುದ್ದಾಗಿ ಹೇಳಿರ್ತಕ್ಕಂಥದ್ದು, ಜನರ ಅಭಿಪ್ರಾಯ ಕೂಡ ಬಂದಿರತಕ್ಕಂಥದ್ದು. ಯಾಕಂದರೆ ಈ ಒಂದು ಶಕ್ತಿ ಯೋಜನೆಗೆ, ಒಂದು ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆಯಲ್ಲಿ ಹೆಚ್ಚಿನ ಹಣವನ್ನು ಹೂಡಿಕೆ ಮಾಡಬೇಕು. ಅನ್ನಭಾಗ್ಯ ಯೋಜನೆಯಲ್ಲಿ ಇನ್ನೂ ಹೆಚ್ಚಿನ 5 kg ಅಕ್ಕಿ ಕೊಡ್ತಾ ಇದ್ದಾರೆ, ಅಲ್ಲಿ ಕೂಡ ಹಣವನ್ನು ಹೂಡಿಕೆ ಮಾಡಬೇಕು. ಇದರಿಂದ ಎಲ್ಲದರ ಕಾರಣಕ್ಕಾಗಿ ಇಲ್ಲಿ ಪಿಂಚಣಿದಾರರಿಗೆ ಹೊಡೆತ ಬೀಳ್ತಾ ಇದೆ. ಆ ಒಂದು ಗ್ಯಾರಂಟಿ ಯೋಜನೆಗಳನ್ನು ಕೊಡೋದಕ್ಕೋಸ್ಕರ ಪಿಂಚಣಿ ಹಣದಲ್ಲಿ ಕತ್ತರಿ, ಅಂದರೆ ಈಗ ಲೇಟ್ ಮಾಡೋದು ಅಥವಾ ಹಣ 1-2 ತಿಂಗಳದ್ದು ಪೆಂಡಿಂಗ್ ಉಳಿಸೋದು, ಈ ರೀತಿ ನಡೀತಾ ಇದೆ. ಪ್ರತಿ ತಿಂಗಳು ಕೂಡ ನಡೀತಾ ಇದೆ. 1 ತಿಂಗಳದಾದರೆ ಏನು ಅಷ್ಟೊಂದು ಬೆನಿಫಿಟ್ ಇದನ್ನಾಗೋದಿಲ್ಲ ಹೊರೆ. ಆದರೆ ಇಲ್ಲಿ ಪ್ರತಿ 1-2 ತಿಂಗಳದಾಗಿರಲಿ, ಮಧ್ಯದಲ್ಲಿ 3 ತಿಂಗಳದಾಗಿರಲಿ, ಈ ರೀತಿ ಪೆಂಡಿಂಗ್ ಉಳಿಸ್ತಾನೆ ಇದ್ದಾರೆ. ಸೊ ಈಗಾಗಲೇ ಸರ್ಕಾರ ಆಲ್ರೆಡಿ ಏಪ್ರಿಲ್ ತಿಂಗಳದ ಜಮಾ ಮಾಡಬೇಕಾಗಿತ್ತು, ಇನ್ನೂ ಕೂಡ ಜಮಾ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಬಹಳಷ್ಟು ಮಹಿಳೆಯರು ಕಾಯ್ತಾ ಇದ್ದಾರೆ. ಸದ್ಯದಲ್ಲಿ ಜಮಾ ಮಾಡ್ತೇವೆ ಅನ್ನುವಂತಹ ಮಾಹಿತಿ ಆದರೂ ಲಭ್ಯವಾಗಿದೆ. ಇದೇ ವಾರದಲ್ಲಿ, ಈ ಒಂದು ಮುಂದಿನ ವಾರದಲ್ಲಿ ಬರುವ ಸೋಮವಾರ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಹಿತಿ ಸಿಕ್ಕಿದೆವಂಥದ್ದು. ಸೊ ಎಲ್ಲ ಪಿಂಚಣಿದಾರರಿಗೆ ಹಣವನ್ನು ಜಮಾ ಮಾಡಿ ಕೊಡ್ತೀವಿ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇನ್ನು ಯಾರಿಗೆ ಪಿಂಚಣಿ ಹೆಚ್ಚಳ ಆಗಿದೆ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಎಲ್ಲ ಮಹಿಳೆಯರು ಕೇಳುವಂಥದ್ದು. ವೀಕ್ಷಕರೇ, ಯಾರಿಗೆ ಪಿಂಚಣಿ ಹೆಚ್ಚಳ ಆಗಿದೆ ಇದು ಕೇಳಬೇಕಾಗಿರುವಂಥದ್ದು. ಯಾಕಂದರೆ ಎಲ್ಲರಿಗೂ ಕೂಡ ಪಿಂಚಣಿ ಹೆಚ್ಚಳ ಆಗಿಲ್ಲ. ಇಲ್ಲಿ ಹಿರಿಯರು ಇರ್ತೀರಿ ಅಥವಾ ಅಂಗವಿಕಲರು ಇರ್ತೀರಿ ಅಥವಾ ವಿಧವಾ ಮಹಿಳೆಯರು ಇರ್ತೀರಿ, ಪ್ರತಿಯೊಬ್ಬರಿಗೂ ಕೂಡ ಹೆಚ್ಚಳ ಮಾಡ್ಲಿಕ್ಕೆ ಬರೋದಿಲ್ಲ. ಒಬ್ಬೊಬ್ಬರಿಗೆ ಆಲ್ರೆಡಿ ಹೆಚ್ಚಿರುತ್ತೆ. ಯಾಕಂದರೆ ಅಂಗವಿಕಲರಿಗೆ ಹೇಗಿರುತ್ತೆ ಅಂದರೆ, ತಮ್ಮ ಅಂಗವೈಕಲ್ಯದ ಆಧಾರದ ಮೇಲೆ ಒಬ್ಬೊಬ್ಬರಿಗೆ ಕೈ ಇರ್ಲಿಕ್ಕಂದ್ರೆ ಒಬ್ಬೊಬ್ಬರಿಗೆ ಕೈ ಕಾಲ ಎರಡೂ ಇರೋದಿಲ್ಲ. ಸೊ ಹೀಗಾಗಿ ಕೈ ಇದ್ದವರಿಗೆ ಕಡಿಮೆ ಸಿಗ್ತಾ ಇರುತ್ತೆ, ಒಂದು ಕೈ ಕಾಲ ಇರಲ್ದವರಿಗೆ ಹೆಚ್ಚಿನ ಹಣವನ್ನು ಸಿಗ್ತಾ ಇರುತ್ತೆ. ಹೀಗೆ ಅಂಗವೈಕಲ್ಯದ ಆಧಾರದ ಮೇಲೆ ಅವರಿಗೆ ಪಿಂಚಣಿ ಹಣ ಜಮಾ ಆಗ್ತಕ್ಕಂಥದ್ದು. ಓಕೆನಾ. ಹಿರಿಯರಿಗೂ ಕೂಡ ಒಂದು ರೇಂಜ್ನಲ್ಲಿ ಜಮಾ ಆಗ್ತಾನೆ ಇರುತ್ತೆ. ಇನ್ನು ವಿಧವಾ ಮಹಿಳೆಯರಿಗೆ, ಆ ಮಹಿಳೆಯರ ಸಬಲೀಕರಣಕ್ಕಾಗಿ ವಿಧವಾ ಮಹಿಳೆಯರು ತಮ್ಮ ಮಕ್ಕಳ ಶಾಲಾ ಕಾಲೇಜುಗಳ ಫೀಸ್ಗಳನ್ನು ಕಟ್ಟಲಿಕ್ಕೆ, ಅದೇ ರೀತಿಯಾಗಿ ತಮ್ಮ ಟೋಟಲಿ ದಿನನಿತ್ಯದ ಜೀವನವನ್ನು ಸಾಗಿಸ್ಲಿಕ್ಕೆ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗತ್ತೆ ಅಂತ ಹೇಳ್ಬಿಟ್ಟು ಪಿಂಚಣಿಯನ್ನು ಮಹಿಳೆಯರಿಗೆ ಹೆಚ್ಚಳ ಮಾಡ್ತಾ ಇದ್ದಾರೆ. ವಿಧವಾ ಮಹಿಳೆಯರಿಗೆ ಮುಖ್ಯವಾಗಿ ಇಲ್ಲಿ ಹೆಚ್ಚಳ ಮಾಡ್ತಕ್ಕಂಥದ್ದು, ಹಿರಿಯರಿಗೆಲ್ಲ ಅಂಗವಿಕಲರಿಗೆಲ್ಲ ಅವ್ರಿಗೆ ಆಲ್ರೆಡಿ ಈಗ ಒಂದು ರೇಂಜ್ನಲ್ಲಿದೆ. ಇನ್ನು ವಿಧವಾ ಮಹಿಳೆಯರಿಗೆ ಹೆಚ್ಚಳ ಮಾಡಿದ್ರೆ ಅವರಿಗೆ ಮತ್ತಷ್ಟು ಸಬಲೀಕರಣಕ್ಕಾಗಿ ಹೆಚ್ಚಳ ಆಗುತ್ತೆ. ಗಂಡ ತೀರ್ಕೊಂಡು ಹೋಗಿರ್ತಾರೆ. ಸೊ ಹೀಗಾಗಿ ಅವರ ಜೀವನ ಬಹಳ ಕಷ್ಟದಲ್ಲಿರುತ್ತೆ. ಹಾಗಾಗಿ ಅವರಿಗೆ ಪಿಂಚಣಿ ಕೊಟ್ಟಿದ್ರೆ ಮತ್ತಷ್ಟು ಬೆಟ್ರು, ಅವರಿಗೆ ಅದರಿಂದ ಮತ್ತಷ್ಟು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ. ವೀಕ್ಷಕರೇ, ಸೊ ನಿಮಗೆ ಹೆಚ್ಚಳ ಮಾಡ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2200ಕ್ಕೆ ಏರಿಕೆ ಆಗಲಿದೆ ಅಂತೆ. ಈಗಾಗಲೇ
900ರಿಂದ 2200ವರೆಗೂ ಕೂಡ ನಿಮಗೆ ಪಿಂಚಣಿ ಹಣ ಜಮಾ ಆಗುವಂತಹ ಸಾಧ್ಯತೆ ಇದೆ. ಯಾರಿಗೆ ಹೆಚ್ಚಳ ಆಗಿ ಜಮಾ ಆಗ್ತಾ ಇದೆಯೋ ದಯಮಾಡಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಅದೇ ರೀತಿ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಪ್ಪಾ ಅಂದ್ರೆ, ನಿಮಗೆ ಕಳೆದ 2-3 ತಿಂಗಳಿಂದ ಪಿಂಚಣಿ ಜಮಾ ಆಗ್ತಾ ಇಲ್ಲ, ಪೆಂಡಿಂಗ್ ಉಳಿತಾ ಇದೆ. ಈ ರೀತಿ ಏನಾದರೂ ಪ್ರಾಬ್ಲಮ್ಸ್ಗಳು ಬಂದಿದ್ದೆ ಆದರೆ ನೀವು ಒಂದು ಕೆಲಸ ಮಾಡ್ಕೊಳ್ಬಹುದು. ಇದು ನಾನು ಹೇಳ್ತಾ ಇಲ್ಲ, ಖುದ್ದಾಗಿ ಸರ್ಕಾರವೇ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರವೇ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದೆ. ಯಾಕಂದ್ರೆ ಬಹಳಷ್ಟು ಜನರದ್ದು ಮಧ್ಯದಲ್ಲಿ ಪೆಂಡಿಂಗ್ ಉಳಿಯೋದು ಹಣ ಅಥವಾ ಹಣ ಜಮಾ ಆಗದೇ ಇರುವುದು ಈ ರೀತಿ ಆಗ್ತಾ ಇರುತ್ತೆ. ಬ್ಯಾಂಕ್ಗಳಿಗೆ ಹೋಗಿ ಚೆಕ್ ಮಾಡ್ತಾ ಇರ್ತೀರಿ, ಆದರೆ ಪಿಂಚಣಿ ಹಣ ಬಂದಿರೋದಿಲ್ಲ. ಈಗ ಇಂಥವರು ಬಹಳಷ್ಟು ಜನ ಇದ್ದಾರೆ. ಸೊ ಹಾಗಾದರೆ ನೀವು ಒಂದು ಕೆಲಸ ಮಾಡಬೇಕಾಗತ್ತೆ, ನಿಮ್ಮ ಬ್ಯಾಂಕ್ ಅಕೌಂಟ್ಸ್ಗಳು ಎಲ್ಲಿದ್ದಾವೆ ನೋಡಿ, ನೀವು ಅಲ್ಲಿ ಹೋಗಿ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಬೇಕು. ಹೌದು ಸ್ನೇಹಿತರೆ, ಜೀವಿತ ಪ್ರಮಾಣ ಪತ್ರ ಅಂದರೆ ನಿಮ್ಮ ಒಂದು ಜೀವಿತ ಲೈಫ್ ಸರ್ಟಿಫಿಕೇಟನ್ನು ನೀವು ಹೋಗಿ ನಿಮ್ಮ ಬ್ಯಾಂಕ್ಗಳಲ್ಲಿ ಸಬ್ಮಿಟ್ ಮಾಡಿದ್ರೆ ಅವರು ಮೇಲಧಿಕಾರಿಗಳಿಗೆ ಕಳಿಸ್ತಾರೆ. ಮತ್ತೆ ನಿಮಗೆ ಎಂದಿನಂತೆ ಪಿಂಚಣಿ ಹಣ ಏನು ಜಮಾ ಆಗ್ತಾ ಇರುತ್ತಲ್ಲ ಅದು ಮತ್ತೆ ಓಪನ್ ಆಗಿ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಈ ಒಂದು ಕೆಲಸವನ್ನು ಪ್ರತಿಯೊಬ್ಬರು ಮಿಸ್ ಮಾಡದೆ ಮಾಡಿ.